जाड्यं धियो हरति सिञ्चति वाचि सत्यं जाड्यं धियो हरति सिञ्चति वाचि सत्यं मानोन्नतिं दिशति पापमपाकरोति मानोन्नतिं दिशति पापमपाकरोति चित्तं प्रसादयति दिक्षु तनोति कीर्तिं चित्तं प्रसादयति दिक्षु तनोति कीर्तिं सत्सङ्गतिः कथय किन्न करोति पुंसां सत्सङ्गतिः कथय किन्न करोति पुंसां। ನಮಸ್ತೆ ಆತ್ಮೀಯರೇ, ಕನ್ನಡದಲ್ಲಿ ಒಂದು ಗಾದೆಯ ಮಾತಿದೆ. ಸಜ್ಜನರ ಸಂಘ ಹೆಜ್ಜೆಯನ್ನು ಕುಡಿದಂತೆ, ದುರ್ಜನರ ಸಂಘ ಹೆಜ್ಜೆಯನ್ನು ಕಡಿದಂತೆ ಎಂಬುದಾಗಿ. ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ಸಂಸ್ಕಾರವಂತರಾಗಬೇಕು ನಾವು. ಅದಕ್ಕೆ ಸಜ್ಜನರ ಸಹವಾಸ ಬಹಳ ಒಳ್ಳೆಯದು, ಬಹಳ ಒಳ್ಳೆಯ ಮಾರ್ಗ ಎಂಬುದಾಗಿ ನಮಗೆ ಉಪದೇಶವನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ವ್ಯಕ್ತಿ ಕೇವಲ ಉಪದೇಶ ಮಾತ್ರದಿಂದಲೇ ಬದಲಾವಣೆಯನ್ನು ಹೊಂದುವುದಿಲ್ಲ. ಬದಲಾಗಿ ಆತ ಪ್ರಶ್ನೆಯನ್ನು ಮಾಡ್ತಾನೆ, ಸಜ್ಜನರ ಸಹವಾಸ ಮಾಡಿದರೆ ಏನು ಲಾಭ, ಏನು ಪ್ರಯೋಜನ ಎಂಬುದಾಗಿ. ಪ್ರಯೋಜನವಿಲ್ಲದೆ ಯಾರೊಬ್ಬನೂ ಕೂಡ ಯಾವ ಕೆಲಸವನ್ನು ಮಾಡುವುದಿಲ್ಲ. ಆದ್ದರಿಂದಲೇ ಈ ಸುಭಾಷಿತ ಸಜ್ಜನರ ಸಹವಾಸ ಮಾಡಿದರೆ ಯಾವೆಲ್ಲ ಪ್ರಯೋಜನ ಆಗುತ್ತದೆ ಎಂಬಂತಹ ಮಾತುಗಳನ್ನು ಹೇಳ್ತದೆ. ಅದು ಹೇಳ್ತದೆ, ಸಜ್ಜನರ ಸಹವಾಸ ನಿಜವಾಗಿಯೂ ಶ್ರೇಷ್ಠ. ಅದು ನಮ್ಮ ಮನಸ್ಸಿನ, ನಮ್ಮ ಬುದ್ಧಿಯ ಜಾಡ್ಯವನ್ನು ದೂರ ಮಾಡ್ತದೆ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ ಎಂಬುದಾಗಿ ಇನ್ನೊಂದು ಸುಭಾಷಿತ ಹೇಳ್ತದೆ. ಮನುಷ್ಯನಿಗೆ ಜಾಡ್ಯ, ಆಲಸ್ಯ ಎಂಬುದು ಅವನ ಮನಸ್ಸಿನೊಳಗಿನ ದೊಡ್ಡ ವೈರಿ ಎಂಬುದಾಗಿ. ಸಜ್ಜನರ ಸಂಘ ಮಾಡಿದರೆ ನಮ್ಮ ಆಲಸ್ಯ ತೊಲಗಿಬಿಡ್ತದೆ. ನಿರಂತರ ಒಳ್ಳೆಯ ಕೆಲಸದ ಬಗೆಗೆ ಒಳ್ಳೆಯ ವಿಚಾರಗಳನ್ನೇ ಆಲೋಚನೆ ಮಾಡುವವರಲ್ಲವೇ ಸಜ್ಜನರು? ನಾವು ಕೂಡ ಹಾಗೆ ಬದಲಾವಣೆಯನ್ನು ಹೊಂದ್ತೇವೆ. ನಮ್ಮ ಮನಸ್ಸಿನಲ್ಲಿ ಸತ್ಯವನ್ನು ಸಜ್ಜನರ ಸಂಘ ಕೊಡ್ತದೆ. ದುರ್ಜನರ ಸಂಘದಿಂದಾಗಿ ನಾವು ಸುಳ್ಳು ಹೇಳಬೇಕಾಗ್ತದೆ, ಕೆಟ್ಟ ಕೆಲಸಗಳನ್ನು ಮಾಡ್ಬೋದು. ಆ ಒಂದು ಸುಳ್ಳನ್ನು ಮುಚ್ಚಲಿಕ್ಕೆ ಇನ್ನೊಂದು ಸುಳ್ಳು. ಸದಾ ಸನ್ಮಾರ್ಗದಲ್ಲಿಯೇ ನಡೆಯುವುದರಿಂದ ನಮ್ಮ ಮಾತಿನಲ್ಲಿಯೂ ಕೂಡ ತನ್ನಿಂದ ತಾನೇ ಸತ್ಯ ಬಂದೇ ಬರ್ತದೆ. ಹೀಗೆ ನಿರಂತರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಸತ್ಯವನ್ನೇ ಹೇಳ್ತಾ ಇದ್ದವನ ಮಾನದ ಉನ್ನತಿ, ಅಂದರೆ ಜನಸಾಮಾನ್ಯರಲ್ಲಿ ಅವನ ಬಗೆಗೆ ಅಪಾರ ಮರ್ಯಾದೆ ನಮಗೆ ಸುಲಭವಾಗಿ ದೊರಕಿಬಿಡ್ತದೆ. ಇದು ಕೂಡ ಸಜ್ಜನರ ಸಹವಾಸದಿಂದ ಉಂಟಾಗುವಂಥದ್ದು. ಮಾತ್ರ ಅಲ್ಲ, ನಮ್ಮನ್ನು ಪಾಪದಿಂದ ದೂರ ಮಾಡ್ತದೆ, ಕೆಟ್ಟ ಕೆಲಸಗಳಿಂದ ದೂರ ಮಾಡ್ತದೆ ಸಜ್ಜನ ಸಂಸರ್ಗ. ಸಜ್ಜನರು ಒಳ್ಳೆಯ ಕೆಲಸವನ್ನೇ ಮಾಡುವುದರಿಂದ ನಾವು ಒಳ್ಳೆಯ ಕೆಲಸದಲ್ಲೇ ಪಾಲ್ಗೊಳ್ತೇವೆ. ಅದರಿಂದ ಪುಣ್ಯ ಕಾರ್ಯವನ್ನಷ್ಟೇ ನಾವು ಮಾಡುವಂಥವರಾಗ್ತೇವೆ. ಅಷ್ಟು ಮಾತ್ರವಲ್ಲ, ಮನಸ್ಸಿಗೆ ಆಹ್ಲಾದ, ಸಂತೋಷ ಯಾವಾಗಲೂ ಇರ್ತದೆ. ದುಷ್ಟ ಕೆಲಸ, ಕೆಟ್ಟ ಕೆಲಸ ಮಾಡಿದವನಿಗಷ್ಟೇ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳುವಂತಹ ಟೆನ್ಷನ್ ಎಂಬುದನ್ನು ಹೇಳ್ಬೋದು, ಅದು ಉಂಟಾಗ್ತದೆ. ಸದಾ ಸನ್ಮಂಗಳ, ಸಚ್ಚಿಂತನೆ ಇದರಲ್ಲಿರುವವನಿಗೆ ಮನಸ್ಸು ಕೂಡ ಪ್ರಸನ್ನವಾಗಿರ್ತದೆ. ಮಾತ್ರ ಅಲ್ಲ, ನಮ್ಮ ಕೀರ್ತಿಯನ್ನು ಎಲ್ಲೆಡೆ ಹರಡುವಂತೆ ಮಾಡುವುದು ಈ ಸಜ್ಜನರ ಸಂಸರ್ಗ. ಹಾಗಾದರೆ ಮನಸ್ಸಿನ ಜಾಡ್ಯ, ಮಾತಿನಲ್ಲಿ ಸತ್ಯ, ಎಲ್ಲೆಡೆಯೂ ನಮ್ಮ ಗೌರವದ ಉನ್ನತಿ, ಪುಣ್ಯ ಕಾರ್ಯಗಳಲ್ಲಿ ಭಾಗಿಯಾಗುವಂತೆ ಮಾಡುವಂತಹದ್ದು, ಮನಸ್ಸಿನಲ್ಲಿ ಸಂತೋಷ, ಇಷ್ಟನ್ನೆಲ್ಲ ಉಂಟು ಮಾಡುವಂತಹ ಈ ಸಜ್ಜನ ಸಂಸರ್ಗ ಎಂಬುದು ಇನ್ನೇನನ್ನು ನಮಗೆ ಮಾಡಿಕೊಡಬೇಕು ಹೇಳು ಎಂಬುದಾಗಿ ಈ ಸುಭಾಷಿತ ಹೇಳ್ತದೆ. ಆದ್ದರಿಂದ ಇಷ್ಟೆಲ್ಲ ಲಾಭ, ಪ್ರಯೋಜನ ನಮಗಿರೋದರಿಂದ ನಾವು ಸಜ್ಜನರ ಸಂಪರ್ಕವನ್ನು ಸದಾ ಮಾಡೋಣ. ವಂದನೆಗಳು.